ನಮಸ್ಕಾರ, ನಾನು ಶಂಕರ್ ಹೆಗಡೆ. ಪ್ರಾಣಪದ ಹೇಳೋದು ಈಗ ದೊಡ್ಡ ಟ್ರೆಂಡ್ ಆಗ್ತಾಯಿದೆ. ಇದರ ಮೇಲೆ ಈಗ ರಿಸರ್ಚ್ಗಳು ಮತ್ತು ಬೇಸಿಕ್ ಕ್ಲಾಸಸ್ಗಳು ಎಲ್ಲ ಸ್ಟಾರ್ಟ್ ಆಗ್ತವೆ. ನನಗೆ ತುಂಬ ಸಂತೋಷ. ಯಾಕೆಂದರೆ ಮೊದಲನ ಪ್ರಾಣಪದ ಹೇಳೋದನ್ನು ಜಾತಕದಲ್ಲಿ ಯಾರೂ ಮಾರ್ಕೇ ಮಾಡ್ತಿರಲಿಲ್ಲ. ನಾನು ಪುಸ್ತಕ ಬರೆದ್ನಲ್ಲ, ಅದರ ಪರ್ಸೆಂಟೇಜು 91% ಎಕ್ಯುರೇಸಿ. ಇಲೆಕ್ಷನ್ನು, ಸ್ಪೋರ್ಟ್ಸು ಎಲ್ಲ ಹಾಕಿ ಮಾಡಿದ್ದೀನಿ. ತೊಗೊಂಡಿದ್ದಾರೆ. ಸ್ವಲ್ಪ ಕಾಸ್ಟ್ಲಿ ಮಾಡಿದ್ದೇನೆ. ಅದು ಈ ಬುಕ್ ಅದು ನಾನು ಕಾಸ್ಟ್ಲಿ ಇಟ್ಟಿದ್ದೆ, ₹1,008 ಇಟ್ಟಿದ್ದೆ. ಅದು ತೊಗೊಂಡಿದ್ದಾರೆ ಸಾಕಷ್ಟು ಜನ. ಗ್ಯಾಮ್ಲಿಂಗ್ನವರು ಸಾಕಷ್ಟು ಜನ ಬಂದರು. ನಿಮ್ಮ ಪುಸ್ತಕ ಓದಿ ನಮಗೆ ಗ್ಯಾಮ್ಲಿಂಗಿಂದ ಇಷ್ಟು ದುಡ್ಡು ಬಂತು ಅಂತ ನನಗೆ ಟ್ರಾನ್ಸ್ಫರು ಮಾಡಿದ್ರು, ₹1,00,000 ಅದನ್ನು ನಾನು ದಾನ ಮಾಡ್ತೀನಿ. ಆ ಗ್ಯಾಮ್ಲಿಂಗ್ ದುಡ್ಡು ನನಗೆ ಬೇಡ. ಅದರಲ್ಲಿ ಸ್ವಲ್ಪ ಇಟ್ಕೊಂಡಿದ್ದೀನಿ. ಯಾಕೆಂತಂದರೆ ಟ್ರಾನ್ಸ್ಫರ್ ಆದಮೇಲೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಆಗೇ ಆಗುತ್ತೆ. ಬನ್ನಿ, ಈಗ ಪ್ರಾಣಪದ ಬಗ್ಗೆ ಮಾತಾಡೋದಿದ್ರೆ, ನಮ್ಮ ಕೆ ಎನ್ ರಾವ್ಜಿ ಅವ್ರ ಜಾತಕದಲ್ಲಿ ಪ್ರಾಣಪದ ರಾಶಿ ಕುಂಡಲಿಯಿಂದ 11ನೇ ಮನೆಯಲ್ಲಿದೆ. 11ನೇ ಮನೆ ಏನು? ಫುಲ್ಫಿಲ್ಮೆಂಟ್ ಆಫ್ ವಿಶಸ್. ಇವರು ಏನೇನು ಇಚ್ಛೆ ಪಟ್ಟಿದ್ರೋ ಇನ್ ಜನರಲ್ ಅದೆಲ್ಲ ಫುಲ್ಫಿಲ್ ಆಗಿದೆ. ಆಮೇಲೆ ನವಾಂಶಕ್ಕೆ ಹೋಗಿ, ಇಲ್ಲಿ ದೊಡ್ಡ ಸೀಕ್ರೆಟ್ ಇದೆ. ಪ್ರಾಣಪದ ರಾಶಿ ಕುಂಡಲಿಲೇ 2 ಗಂಟೆ ರಾಶಿ ಕುಂಡಲಿಲೇ 6 ನಿಮಿಷಕ್ಕೆ ತನ್ನ ಮನೆಯನ್ನು ಬದಲಾಯಿಸ್ಬಿಡುತ್ತೆ. ಸೊ ಇದು ತುಂಬ ಕರೆಕ್ಟಾಗಿ ರೆಕ್ಟಿಫೈ ಮಾಡಬೇಕಾಗುತ್ತೆ. ಅದಕ್ಕೆ ಒಳ್ಳೆಯ ಸಾಫ್ಟ್ವೇರ್ ಬೇಕಾಗತ್ತೆ. ನವಾಂಶಕ್ಕೆ ಹೋಗಿ ಪ್ರಾಣಪದ ನೋಡಿ, 6ನೇ ಮನೆ ಹೋಗಿದೆ ಕೆ ಎನ್ ರಾವ್ಜಿ ಜಾತಕದಲ್ಲಿ, ಹೌದಾ? ಷಷ್ಠಾಂಶಕ್ಕೆ ಹೋಗಿ 4ನೇ ಮನೆ ಪ್ರಾಣಪದ. 4ನೇ ಮನೆ ಪ್ರಾಣಪದ ಭಾಳ ಒಳ್ಳೆಯದು. ಬಟ್ ಅದು ಮಟೀರಿಯಲಿಸ್ಟಿಕ್ ಹೌಸು. ಮೋಕ್ಷ ತ್ರಿಕೋನ ಹೌದು, ಬಟ್ ಮೋಕ್ಷ ತ್ರಿಕೋನಕ್ಕಿಂತ ಕೆ ಎನ್ ರಾವ್ಜಿಯವರು ಹೆಚ್ಚು ಷಷ್ಠಾಂಶದಲ್ಲಿ ನಾನು ಪ್ರಾಣಪದ ಯೂಸ್ ಮಾಡಿದ್ದೀನಿ ಎಲೆಕ್ಷನ್ ರಿಸಲ್ಟ್ ಹೇಳೋಕ್ಕೆ. ಯಾರೇನೇ ಮಾಡಲಿ ಪ್ರಾಣಪದವನ್ನು ಷಷ್ಠಾಂಶದವರೆಗೆ ತಂದು ಒಂದು ಜಾತಕಕ್ಕೆ ಒಬ್ಬರು ಮಾತ್ರ ಹುಟ್ಟಕ್ಕೆ ಸಾಧ್ಯ. ಅವಳಿ ಜವಳಿಗಳಿಗೂ ಕೂಡ ಪ್ರಾಣಪದ 2-3 ಮನೆಗಳ ವ್ಯತ್ಯಾಸ ಇರುತ್ತೆ ಅಂತ ತೋರಿಸ್ಕೊಟ್ಟಿದ್ದು ನಾನು. ಅದು ದೇವರು ನನಗೆ ಕೊಟ್ಟಿದ್ದು. ನಾನು ಅಂತ ಹೇಳಲಿಕ್ಕೆ ಏನೂ ಅರ್ಥ ಇಲ್ಲ, ಅದು ಅಹಂಕಾರ ಆಗುತ್ತೆ. ದೇವ್ರು ಕೊಟ್ಟ ನನಗೆ. ಮಾಡ್ತಾ ನನ್ನ ಕಣ್ಣೆದುರಿಗೆ ಇದು ಸಿಕ್ತು. ಇಲೆಕ್ಷನ್ ರಿಸಲ್ಟ್ ಇದನ್ನು ರಿಸರ್ಚ್ ಮಾಡೋಕ್ಕೆ ಹೋಗಿ ನನ್ನ ಕಣ್ಣೆದುರಿಗೆ ಬಂತು. ಒಂದೇ ಜಾಗದಲ್ಲಿ ಇಷ್ಟೆಲ್ಲ ನಡಿಬೇಕಿದ್ರೆ ಒಂದು ರಾಜ್ಯದಲ್ಲಿ ಒಂದು ರಿಸಲ್ಟ್ ಬರುತ್ತೆ, ಇನ್ನೊಂದು ರಾಜ್ಯದಲ್ಲಿ ಒಂದು ರಿಸಲ್ಟ್ ಬರುತ್ತೆ ಅಂತ ನನ್ನ ತಲೆ ಬಂದಾಗ, ಹಾಗೆ ಡ್ರಾಸ್ಟಿಕಲಿ ಚೇಂಜ್ ಆಗೋದೇನು ಅಂದರೆ D60 ಅಂತ ಗೊತ್ತಾಯಿತು. ಅಲ್ಲೂ ಲಗ್ನಗಳು ಒಂದೇ ಥರ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇನ್ನೇನು ಚೇಂಜ್ ಆಗುತ್ತೆ ಅಲ್ಲಿ ನೋಡಿದಾಗ ನನಗೆ ಪ್ರಾಣಪದ ಮತ್ತು ಮಾಂದಿ ಗುಳಿಕ ಸಿಕ್ಕಿದ್ದು. ಅದನ್ನು ಇಟ್ಕೊಂಡು ನಾನು ಪುಸ್ತಕ ಬರೆದೆ. ಬಟ್ ಇಲ್ಲಿ ನಾನು ಈಗ ನೋಡಿ, ಕೆ ಎನ್ ರಾವ್ಜಿ ಜಾತಕಕ್ಕೆ ಇನ್ನೊಂದು 5 ಸೆಕೆಂಡ್ಸನ್ನು ಆ್ಯಡ್ ಮಾಡಿಬಿಡ್ತೀನಿ. ಹೆಂಗೆ ರೆಕ್ಟಿಫೈ ಮಾಡಬೇಕು ಮೈಕ್ರೋ ಲೆವೆಲಲ್ಲಿ ಅಂತಂದರೆ ನಾನು ತೋರಿಸ್ತೀನಿ ನೋಡಿ. ಈ ಜಾತಕನೂ ನೋಡ್ಕೊಡಿ. ಇಲ್ಲಿ 5ನೇ ಮನೆಗೆ ಪ್ರಾಣಪದ ಗುರು ಸೇರ್ಕೊತಾರೆ. 5ನೇ ಮನೆಯ ಪ್ರಾಣಪದ ಏನು ಹೇಳುತ್ತೆ? ಗುರು ಜೊತೆಗೆ ಪ್ರಾಣಪದ ಸಂಘ ಇಡೀ ಗ್ರಹವನ್ನು ನೋಡಿ. ಹಾಗೆಯೇ ಪ್ರಾಣಪದ ಯಾವ ಮನೆಯಲ್ಲಿದೆ ಅಂತ ನೋಡಿ. ಇವರು ಕೇವಲ ಗೌರ್ಮೆಂಟ್ ಆಫೀಷಿಯಲ್ ಆಗಿ ರಿಟೈರ್ಡ್ ಆಗಿದ್ದರೆ ಇಷ್ಟು ಫೇಮಸ್ ಆಗ್ತಿದ್ರು. 5ನೇ ಮನೆ ರೈಟಿಂಗ್, 5ನೇ ಮನೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ್ದು, ಹೈಲಿ ಎಜುಕೇಟೆಡ್ಡು. ಆಮೇಲೆ ಇವರು ಬಹಳ ಫೇಮಸ್ ಆಗಿದ್ದು ಆಸ್ಟ್ರಾಲಜಿಯಿಂದ. ಗುರು ಜೊತೆಗೆ ಪ್ರಾಣಪದ ಅದನ್ನು ಜಸ್ಟಿಫೈ ಮಾಡುತ್ತೆ. ಮತ್ತು ದೊಡ್ಡ ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡಿ ಸಾವಿರಾರು ಜನರಿಗೆ ವಿದ್ಯೆ ಹೇಳಿಕೊಟ್ಟು ಫೇಮಸ್ ಆಗಿದ್ದು. ಮತ್ತು ಇವರು ಗುರು ದಶ ಪ್ರಾಣಪದ ಸಂಗಡ ಇರುವಂಥ ಗುರು ಇವರಿಗೆ ಇಲ್ಲಿ ರಾಶಿ ಕುಂಡಲಿನೂ ಆಫ್ಕೋರ್ಸ್ ಅನ್ಅಫ್ಲಿಕ್ಟೆಡ್ ಹಂಸಯೋಗ, ಅದು ಭಾಳ ಇಂಪಾರ್ಟೆಂಟು. ಮತ್ತು ಅಶುತೋಷ್ಜಿ ಹೇಳಿದ್ದಾರೆ ನೋಡಿ, ಎಕ್ಸಾಲ್ಟೆಡ್ ಗುರು ಮದುವೆ ವಿಚಾರಕ್ಕೆ ಸರಿ ಬರೋದಿಲ್ಲ, ಪಂಚ್ ಮಾಡ್ತಾನೆ ಅವನು ಅಂತ. ಅದನ್ನು ನೋಡ್ಕೊಳ್ಳಿ. ಆಫ್ಕೋರ್ಸ್ ಇವರ ನವಾಂಶದಲ್ಲಿ 1/7 ನೆಕ್ಸ್ಟಲ್ಲಿ ರಾಹು ಕೇತುನಿದೆ, ಆಯಿತು, ಅದು ಬಿಟ್ಬಿಡೋಣ. ಬಟ್ ಇವರ ಬಾಕಿ ವಿಷಯ ಎಲ್ಲ ಸರಿ ಹೋಗಿದೆ. ನಾನು ಇವರಿಗೆ ತೋರಿಸಿದೆ. ಅವರ ತಮ್ಮನ ಹೆಂಡತಿ ವಿಜಯಲಕ್ಷ್ಮಿ ಅವ್ರ ಎದುರುಗಡೆ ನಾನು, ರಾವ್ಜಿ ಯು ಪ್ಲೀಸ್ ಆ್ಯಡ್ 5 ಸೆಕೆಂಡ್ಸ್ ಟು ಯುವರ್ ಬರ್ತ್ ಟೈಮ್ ಅಂತಂತ ಹೇಳಿದೆ. ಯಾಕೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದೆ. 5ನೇ ಮನೆ ನಿಮಗೆ ಸರಿ, ನೀವು ಪುಸ್ತಕ ಬರೆದು ಇನ್ಸ್ಟಿಟ್ಯೂಷನ್ ಮಾಡಿ ಜ್ಯೋತಿಷ್ಯ ಕಲಿತು ಫೇಮಸ್ ಆಗಿದ್ದೀರ. ಹಾಗಾಗಿ ಮತ್ತು ಪ್ರಾಣಪದದ್ದು ಬೇರೆ ಬೇರೆ ಮನೆಗೆ ಬೇರೆ ಬೇರೆ ಪ್ರೆಡಿಕ್ಷನ್ಸ್ ಇದೆ. ನಾನು D60ವರೆಗೆ ಹೋಗಿದ್ದೀನಿ ಇವತ್ತು, ಯಾಕಂದರೆ ಇದು ಟ್ರೆಂಡ್ ಆಗ್ತಾಯಿದೆ.
ಹೇಳಿದಾಗ ಅವ್ರು ನಕ್ಬಿಟ್ರು ಅಂತ. ಮತ್ತು ಅವರ ತಮ್ಮನ ಹೆಂಡತಿ ಸಿಸ್ಟರ್ ಇನ್ ಲಾ ನಕ್ಬಿಟ್ರು, ಈ ಸೆಕೆಂಡ್ವರೆಗೂ ನೀವು ರೆಕ್ಟಿಫೈ ಮಾಡ್ತೀರಾ ಅಂತ. ಅಫ್ಕೋರ್ಸ್ ಈ ಕೆ ಎನ್ ರಾಜು ಅವ್ರ ಫ್ಯಾಮಿಲಿಗೆ ನಾನೇ ಫ್ಯಾಮಿಲಿ ಆಸ್ಟ್ರಾಲಜರ್, ಅವ್ರು ನನ್ನ ಹತ್ರನೇ ಕೇಳ್ತಾರೆ ಬಿಟ್ಟರೆ ನಾನು ಅವರಿಗೆ ಕೇಳೋದೇನು ಇನ್ನೂ ಉಳಿದಿಲ್ಲ ಅಂತ ಅನಿಸ್ತಾ ಇದೆ. ಯಾಕಂದರೆ ಅವರಿಗೆ ಭಾಳ ವಯಸ್ಸಾಗಿದೆ ಪಾಪ, ಅವರು ಮೋಕ್ಷಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ ಮುಂದೆ ಏನಾಗುತ್ತೆ ಹೇಳೋದನ್ನು ನೀವು ನೋಡಿಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಪುಸ್ತಕವನ್ನು ನಾನು ಈ ಸಲ ಗುಕೇಶ್ ಏನಾದರೂ ಗೆದ್ದರೆ ಚೆಸ್ಸಲ್ಲಿ 60% ಡಿಸ್ಕೌಂಟಲ್ಲಿ ಬಿಡ್ತೀನಿ. ₹1,008 ಪುಸ್ತಕಕ್ಕೆ 60% ಡಿಸ್ಕೌಂಟ್ ಕೊಡ್ತೀನಿ. ಗುಕೇಶ್ ರನ್ನರಪ್ಪ ಆದ್ರೂ 50% ಡಿಸ್ಕೌಂಟಲ್ಲಿ ಕೊಡ್ತೀನಿ. ತಗೊಂಡೋಗಿ ಎಂಜಾಯ್ ಮಾಡಿ, ಬಟ್ ಬೆಟ್ಟಿಂಗ್ ಮಾಡಬೇಡಿ ಅಷ್ಟೇ. ಧನ್ಯವಾದ.